ಅಲ್ಲ ನೀವೇನಾದ್ರು ಬರೆಯೋ ಯೋಚನೆಲಿದ್ದೀರಾ? ನಾನು ಬರಿಬೇಕು ಈಗ ಯಾರು ಏನನ್ನ ಬರ್ದಿದ್ದಾರೆ ನನಗೆ ತೋರಿಸಿ. ಅಲ್ಲ ನೀವು ಸ್ವಾಮಿಗಳು ತೋರಿಸ್ಬೇಕು, ನಾವು ಹೆಂಗೆ ನಿಮಗೆ ತೋರಿಸ್ತೀವಿ? ಅಲ್ರಿ, ನಿಮಗೆ ಇಷ್ಟೊತ್ತು ಧರ್ಮ ಗ್ರಂಥ ಇದ್ರಲ್ಲಿದೆಯಾ ಅಂತಿದೆಯಲ್ಲ, ಯಾರು ಬರ್ದವ್ರು ಅದನ್ನ? ಬುದ್ಧ ಇದುವರೆಗೂ ಒಂದು ಅಕ್ಷರವನ್ನು ಬರ್ದಿಲ್ಲ. ಅದನ್ನು ಬರ್ದವ್ರು ಅವ್ರ ಅನುಯಾಯಿಗಳು, ಅವನು ಬಾಯಿನಲ್ಲಿ ಕೇಳ್ಕೊಂಡಿದ್ರು. ಮಹಾವೀರರು ಒಂದು ಅಕ್ಷರವನ್ನು ಬರೀಲಿಲ್ಲ. ಬುದ್ಧರೇ ಆಗಲಿ ಮಹಾವೀರರೇ ಆಗಲಿ ಯಾರು ಬರ್ದವ್ರಲ್ಲ. ಆದ್ರೆ ಶಂಕರಾಚಾರ್ಯರು ಬರ್ದಿದ್ದಾರೆ, ರಾಮಾನುಜಾಚಾರ್ಯರು ಬರ್ದಿದ್ದಾರೆ, ಮಧ್ವಾಚಾರ್ಯರು ಬರ್ದಿದ್ದಾರೆ. ಹೌದ್ರಿ, ಶಂಕರರು, ರಾಮಾನುಜರು, ಮಧ್ವಾಚಾರ್ಯರು ಕಾಲಘಟ್ಟದ ಗ್ರಂಥದ ಒಳಗಡೆ ಇದ್ರು. 2000 ವರ್ಷದ ಹಿಂದೆ, 2500 ವರ್ಷದ ಹಿಂದೆ. ನಿಮ್ದು ಇಲ್ಲ 800-1000 ವರ್ಷದ ಹಿಂದೆ ಆಗಿರ್ತಕ್ಕಂಥ ರಚನೆಗಳು. ನಾನು ಹೇಳ್ತಿರೋದು ಅಲ್ಲಿಂದಲೂ. ಓಕೆ ಓಕೆ. ಅವರ ಅನುಯಾಯಿಗಳು ಬರ್ಕೊಂಡ್ ಬಂದಿದ್ದಾರೆ. ಆ ಬರೆಯೋದು ಮುಖ್ಯ ಅಲ್ಲ, ಅಥವಾ ನಿನ್ನ ಅನುಯಾಯಿಗಳು ಅದು ಸರಿ ಇದೆ ಎಂದು ಒಪ್ಪಿ ಅದರಂತೆ ನಡೆಯುವುದು ಮುಖ್ಯ. ಅನುಯಾಯಿಗಳನ್ನು ಮಾಡ್ಕೋಬೇಕು, ಅವ್ರ ಫಾಲೋವರ್ಸ್ ಆಗಬೇಕು, ಅದೇನೋ ಇನ್ನೊಂದು ಮಾಡಬೇಕು, ಅವಲ್ಲ. ನೀ ಹೇಳುತ್ತಿರುವುದು ಸರಿ ಎಂದು ನಡೆದರೆ ಸಾಕು.